ವಿಂಗ್ ಕಮಾಂಡರ್ ಕ್ರೌರ್ಯಕ್ಕೆ ಕನ್ನಡಿಗರ ಕಿಚ್ಚು ಹೆಚ್ಚಾಗಿದೆ. ಶಿಲಾದಿತ್ಯ ಬೋಸ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಜಸ್ಟಿಸ್ ಫಾರ್ ಕನ್ನಡಿಗ ಅಂತೇಳಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಕನ್ನಡಿಗನಿಗೆ ಹೊಡೆದಿದ್ದು ಮೆಚ್ಚುವಂತದ್ದಲ್ಲ, ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕನ್ನಡಿಗರ ಅಭಿಯಾನ ಶುರುವಾಗಿದೆ. ಜಸ್ಟಿಸ್ ಫಾರ್ ಕನ್ನಡಿಗ ಅಂತೇಳಿ ಅಭಿಯಾನ ಶುರುವಾಗಿರೋದು. ಕನ್ನಡಿಗರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅಭಿಯಾನ ಮಾಡ್ತಾ ಇರೋದು. ಕನ್ನಡಿಗನ ಮೇಲೆ ಈ ರೀತಿಯಾಗಿ ದರ್ಪ ತೋರಿಸಿದ್ದು, ಹಲ್ಲೆ ಮಾಡಿದ್ದು, ಆತನ ಮೊಬೈಲ್ ಅನ್ನ ಬಿಸಾಕಿದ್ದು, ಇದೆಲ್ಲದಕ್ಕೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂದಿದ್ದು ಕರ್ನಾಟಕಕ್ಕೆ, ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವಿಂಗ್ ಕಮಾಂಡರೇ ಆಗಿರ್ಬೋದು. ಬಟ್ ಎಲ್ರಿಗೂ ಕೂಡ ಅವರದ್ದೇ ಆದ ಆತ್ಮಗೌರವ ಇರುತ್ತೆ, ಎಲ್ರಿಗೂ ಕೂಡ ಅವರದ್ದೇ ಆದ ಕೆಲಸಗಳಿರುತ್ತೆ, ಜವಾಬ್ದಾರಿ ಇರುತ್ತೆ. ಬೈಕ್ ಟಚ್ ಆಯ್ತು ಕಾರ್ಗೆ ಅನ್ನುವಂತ ಕಾರಣ ನೆಪ ಮಾಡಿಕೊಂಡು ಕನ್ನಡಿಗನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು, ದರ್ಪ ತೋರಿಸಿದ್ದು, ಇಡೀ ಘಟನೆಯನ್ನೇ ಅದರ ಆಯಾಮವನ್ನೇ ಬದಲಾವಣೆ ಮಾಡಿ ತಿರುಚಿ ಇಷ್ಟೆಲ್ಲ ಮಾಡಿದ್ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಕನ್ನಡಿಗರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಈಗ ಅಭಿಯಾನ ಶುರುವಾಗಿದೆ. ಜಸ್ಟಿಸ್ ಫಾರ್ ಕನ್ನಡಿಗ ಅನ್ನುವಂತ ಶೀರ್ಷಿಕೆಯನ್ನ ಇಟ್ಕೊಂಡು ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಕನ್ನಡಿಗರಿಗೆ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗುತ್ತೆ. ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ, ಕೆಲಸ ಮಾಡ್ತಾರೆ. ಮೊನ್ನೆ ಅಷ್ಟೇ ನೋಡಿ, ಹಿಂದಿವಾಲ ಮಾಡಿದಂತ ತಪ್ಪಿಗೆ, ಆ ಎಡವಟ್ಟಿಗೆ ಆತ ಕನ್ನಡದಲ್ಲೇ ಕ್ಷಮೆ ಕೇಳೋ ಹಾಗಾಯ್ತು. ಹೌದು, ನಾನು 9 ವರ್ಷದಿಂದ ಇಲ್ಲೇ ಇದ್ದೀನಿ, ನಾನು ಮಾಡಿದ ತಪ್ಪು ಅಂತೇಳಿ ಕೊನೆಗೂ ಕನ್ನಡದಲ್ಲೇ ಆತ ಕ್ಷಮೆ ಕೇಳ್ದ. ಹಾಗೆ ಎಂಥದ್ದೇ ಬೇರೆ ಬೇರೆ ರಾಜ್ಯದವ್ರು ಬರಲಿ, ಬೇರೆ ದೇಶದವ್ರು ಬರಲಿ, ಕರ್ನಾಟಕ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಡುತ್ತೆ, ಮಾಡೋದಕ್ಕೆ ಕೆಲಸ ಕೊಡುತ್ತೆ, ತಿನ್ನೋದಕ್ಕೆ ಅನ್ನ ಕೊಡುತ್ತೆ. ಬಟ್ ಬಂದಂಥವ್ರು ಇಲ್ಲಿ ಇರ್ತಾರಲ್ಲ ಮೂಲ ಕನ್ನಡಿಗರು, ಅವರಿಗೆ ಬೆಲೆ ಕೊಡೋದಿಲ್ಲ. ಅವ್ರ ಮೇಲೆ ದರ್ಪ ತೋರಿಸ್ತಾರೆ, ಅವರಿಗೇನೆ ಹಿಂದಿಲ್ ಮಾತಾಡು ಅಂತಾರೆ, ಅವರಿಗೇನೆ ನೀವು ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಾರೆ. ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಅವಾಗಿಲ್ಲ ನೀವು ಕನ್ನಡದಲ್ಲೇ ಮಾತಾಡಿ ಅಂತಂದ್ರೆ ಮಾತಾಡ್ತಾರೆ ಅವರು? ಇಲ್ಲ, ನಾವು ಹೋಗಿದ್ದೀವಿ, ನಮ್ ಕಂಫರ್ಟಬಲ್ ಏನಿದೆ ಅದನ್ನೇ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲ. ಅಲ್ಲಿ ಹೆಂಗಿದೆಯೋ ಹಂಗೆ ನಡ್ಕೋಬೇಕಾಗುತ್ತೆ. ಇಲ್ಲಿ ಬಂದಾಗ್ಲೂ ಅಷ್ಟೇ ಎಲ್ಲಾ ರೀತಿಯ ಭಾಷೆಯವ್ರನ್ನು ಕೂಡ ನಾವು ಒಳಗೊಳ್ಳುವಿಕೆಗೆ ನಾವು ಸಹಕಾರ ಕೊಡ್ತೀವಿ. ಬನ್ನಿ ಕೆಲಸ ಮಾಡ್ಕೊಳ್ಳಿ ಅಂತೀವಿ, ಬಿಸ್ನೆಸ್ ಮಾಡ್ಕೊಳ್ಳಿ ಅಂತೀವಿ. ಬಟ್ ಇಲ್ಲಿ ಬಂದಂಥವ್ರು ಇಲ್ಲಿರೋ ಕನ್ನಡಿಗರ ಮೇಲೆ ದರ್ಪ ತೋರಿಸಿದ್ರೆ, ಅವ್ರು ಜಸ್ಟ್ ಅವ್ರ ಬೈಕ್ ಕಾರಿಗೆ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಇಷ್ಟು ಗಲಾಟೆ ಮಾಡಿದ್ರಲ್ಲ. ಪಾಪ ಆತನ ಮೊಬೈಲ್ ಎಸ್ತಾಕಿದ್ರು, ಆತನ ವಸ್ತುನೂ ಅಲ್ವಾ ಅದು, ಅವನು ದುಡ್ಡು ಕೊಟ್ಟೆ ತೆಗೆದುಕೊಂಡಿದ್ದ ತಾನೆ. ಎಷ್ಟು ದರ್ಪ ಮಾಡಿದ್ದು, ಹೊಡೆದ್ರು. ಅವ್ರ ಹೆಂಡತಿ ಬಿಡಿಸೋದ್ರು ಹೋದ್ರೂ ಕೂಡ ಬಿಟ್ಟಿಲ್ಲ. ಅಲ್ಲಿ ಹೆಂಗ್ ಬೇಕಂಗ್ ಒದ್ದಿದ್ದು, ಹೊಡೆದಿದ್ದು. ಪಾಪ ಹುಡ್ಗಂಗ ಅವ್ರ ಮನೇಲೇ ಒದ್ದಿರ್ತಾರೋ ಇಲ್ವೋ, ಹೊಡೆದಿರ್ತಾರೋ ಇಲ್ವೋ, ಹೊಟ್ಟೆ ಪಾಡಿಗೆ ಅಂತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿರೋದು ಆ ಹುಡುಗ. ಆತ ಮಾಡಿದ್ದು ತಪ್ಪೇ ಇರಬಹುದು, ಬಟ್ ಈತ ಘಟನೆಯನ್ನ ತಿರ್ಚಿದ್ನಲ್ಲ, ಅದಕ್ಕೆ ಆಕ್ರೋಶ ಇರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ವಿಂಗ್ ಕಮಾಂಡರ್ ಮಾಡಿದಂತ ಎಡವಟ್ಟಿಗೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೊಂದ್ ಕಡೆ ಕನ್ನಡಿಗರನ್ನ ಉಳಿಸ್ಬೇಕು, ಕನ್ನಡಿಗರನ್ನ ಬೆಳೆಸ್ಬೇಕು, ಅವರಿಗೊಂದು ಅಭಿಮಾನ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ಈಗ ಜಸ್ಟಿಸ್ ಫಾರ್ ಕನ್ನಡಿಗ ಅನ್ನುವಂತ ಅಭಿಯಾನನು ಶುರು ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಏನು, ಕನ್ನಡಿಗರ ಮೇಲೆ ಹಲ್ಲೆ ಆಗಿರೋದನ್ನ ಖಂಡಿಸಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಕನ್ನಡಿಗ ಅಂತೇಳಿ ಈಗಾಗಲೇ ವಾರ್ ಶುರುವಾಗಿರುವಂತದ್ದು. ಅಂದ್ರೆ ಇಲ್ಲೊಂದ್ ಕಡೆ ವಿಂಗ್ ಕಮಾಂಡರ್ ಆದ್ರೂ ಕೂಡ ಆತ ತನ್ನ ದರ್ಪವನ್ನ ತೋರಿರುವಂತದ್ದು. ಈ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ವೆಹಿಕಲ್ ಹೋಗ್ಬೇಕಾದ್ರೆ ಎಂತಹ ಎಕ್ಸ್ಪರ್ಟ್ ಡ್ರೈವರ್ ಆದ್ರೂ ಚಿಕ್ಕ ಪುಟ್ಟ ಟಚ್ ಆಗುವಂತದ್ದು, ಗಾಡಿಗೆ ಸ್ಕ್ರಾಚ್ ಆಗುವಂತದ್ದು, ಇದು ಕಾಮನ್ ಆಗುವಂತದ್ದು. ಹಂಗೂ ಏನಾದ್ರು ಆತರ ಆಯ್ತು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೋಪಗಳಿದ್ರೆ ಅದನ್ನ ಪೊಲೀಸರು ಉಂಟು, ಅದಕ್ಕೆ ದೂರು ಕೊಡ್ಬೋದು, ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಬಹುದು. ಆದ್ರೆ ಇವರು ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಒಬ್ಬರ ಮೇಲೆ ನಡು ರಸ್ತೆಯಲ್ಲಿ ಪ್ರತಿಭಟಿಸಿಕೊಂಡು ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು, ಹೊಡೆಯುವಂತದ್ದು, ಅವ್ರಿಗೆ ರಸ್ತೆ ಅದು ಮನ್ಸೋ ಇಚ್ಛಾಗಿ ಆ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಸೊ ಅಂದ್ರೆ ಇವರೆಲ್ಲ ಒಂದ್ ಕಡೆ ಇವ್ರಿಗೆ ಕನ್ನಡನೂ ಬರಲ್ಲ, ಕನ್ನಡದಲ್ಲಿ ಮಾತಾಡ್ತೀಯ, ಹಿಂದಿಯಲ್ಲಿ ಮಾತಾಡು ಅಂತ ಕೇಳುವಂತಂದ್ರೆ ದೌರ್ಜನ್ಯ ಎಷ್ಟು ಮಟ್ಟಿಗೆ ಆಗ್ತಿದೆ. ನಮ್ಮ ಮನೆಗೆ ಬಂದಂತವ್ರು ನಮ್ಮನ್ನ ಹೊರಗಾಕಿ ಅವ್ರು ಇಲ್ಲಿ ಇರ್ತೀವಿ ಅನ್ನೋ ಹಂತಕ್ಕೆ ಬಂದಿರುವಂತದ್ದು. ಹೀಗಾಗಿ ಈಗಾದ್ರೂ ಕನ್ನಡಿಗರು ಇದನ್ನ ಎಚ್ಚೆತ್ಕೊಂಡು ಖಂಡಿಸ್ಲಿಕ್ಕೆ ಮುಂದಾಗಿದ್ರೆ ಇದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ಏನಂತ ಹೇಳಿದ್ರೆ ಆತ ಹಲ್ಲೆ ಮಾಡಿರುವಂತದ್ದು, ಕಾನೂನನ್ನ ಕೈ ತೆಗೆದುಕೊಂಡು ಆ ರೀತಿಯಾಗಿ ಮರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ಎಷ್ಟು ಸರಿ. ಅವನು ವಿಂಗ್ ಕಮಾಂಡರ್ ಆಗಿರ್ಲಿ, ಯಾರಾಗ್ಲಿ, ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಹೀಗಾಗಿ ಆತನ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು.
ಮುಂದಕ್ಕಾದ್ರೂ ಏನು ಕನ್ನಡಿಗರ ಮೇಲಿನ ದೌರ್ಜನ್ಯಗಳನ್ನು ನಿಲ್ಬೇಕು ಅಂತ ಹೇಳಿ ಆರೋಪ ಮಾಡ್ತಾ ಇರುವಂತದ್ದು, ಆಮೇಲೆ ಆಗ್ರಹಗಳನ್ನು ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ವಿಂಗ್ ಕಮಾಂಡರ್ ವಿರುದ್ಧನೂ ಕೂಡ ಶೀಲಾದಿತ್ಯ ಬೋಸ್ ಏನಿದ್ದಾನೆ ಆತನ ವಿರುದ್ಧನೂ ಕೌಂಟರ್ ಕಂಪ್ಲೇಂಟ್ ದಾಖಲಾಗಿರುವಂತದ್ದು. ವಿಕಾಸ್ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ FIR ಅನ್ನ ದಾಖಲು ಮಾಡ್ಕೊಂಡು ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಪ್ರಕರಣದ ತನಿಖೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಸೊ CCTV ದೃಶ್ಯಾವಳಿಗಳಲ್ಲಿ ಮತ್ತು ಸ್ಥಳೀಯರು ಮಾಡಿದಂತ ಕೆಲ ವಿಡಿಯೋಗಳು ವೈರಲ್ ಆಗ್ತಿರೋದ್ರಲ್ಲಿ ವಿಂಗ್ ಕಮಾಂಡರ್ನ ದರ್ಪ ದೌರ್ಜನ್ಯ ಗೊತ್ತಾಗ್ತದೆ. ಸೊ ಇವರು ಎಲ್ಲಿಂದನೋ ಬಂದು